ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋ ನಿಟ್ಟಲ್ಲಿ ದೊಡ್ಡ ಮಟ್ಟದ ಪ್ರಯತ್ನಗಳನ್ನು ಮಾಡ್ತಾ ಇರೋದಾಗಿ ತೋರಿಸ್ಕೊಳ್ತಾ ಇರೋ ಅಮೆರಿಕ ಮತ್ತೊಂದು ಕಡೆ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಯುದ್ಧವೊಂದಕ್ಕೆ ಸಿದ್ಧತೆಗಳನ್ನು ಮಾಡ್ತಾ ಇದೆಯಾ? ತನ್ನ ಎಕಾನಮಿಯನ್ನು ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ, ಆಯುಧ ವ್ಯಾಪಾರವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅಮೆರಿಕ ಚೈನಾನ ಕೆಣಕ್ತಾ ಹೋಗ್ತಾ ಇದೆಯಾ? ಜಪಾನ್ ಹಾಗೂ ಚೈನಾ ಮತ್ತು ತೈವಾನ್ ಹಾಗೂ ಚೈನಾ ನಡುವೆ ನಡೀತಿರೋ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಇಂಡೋ ಪೆಸಿಫಿಕ್ಕಲ್ಲಿ ದೊಡ್ಡದೇನನ್ನೋ ಮಾಡೋದಕ್ಕೆ ಅಮೆರಿಕ ಹೋಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಹಾಗೆ ಜಪಾನ್ ಎರಡನೇ ವಿಶ್ವ ಯುದ್ಧದ ನಂತರ ಮೊಟ್ಟ ಮೊದಲ ಬಾರಿಗೆ ಚೈನಾದ ವಿರುದ್ಧ ದೊಡ್ಡ ದನಿಯಲ್ಲಿ ಗುಟುರು ಹಾಕ್ತಾ ಇದೆ. ತೈವಾನ್ ಸಮೀಪ ಜಪಾನ್ ತನ್ನ ಆಯುಧಗಳನ್ನು ಜೋಡಿಸಿದೆ. ಇನ್ನು ತೈವಾನ್ ಅನ್ನೋದು ನಮ್ಮ ಆಂತರಿಕ ವಿಷಯ, ಅದರಲ್ಲಿ ಯಾರೇ ಮೂಗು ತೋರಿಸಿದ್ರೂ ಪರಿಣಾಮ ನೆಟ್ಟಗಿರೋದಿಲ್ಲ ಅನ್ನೋ ಧಮಕಿಯನ್ನು ಚೈನಾ ಕೊಡ್ತಾ ಇದೆ. ಹಾಗಾದರೆ ಇಂಡೋ ಪೆಸಿಫಿಕ್ ಭಾಗದಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ಇದು ಚೈನಾಗೆ ಮೂಗುದಾರ ಹಾಕೋ ಪ್ರಯತ್ನನ ಅಥವಾ ಅಮೆರಿಕಾದ ಯಥಾಪ್ರಕಾರದ ವ್ಯಾಪಾರ ಗಿಮಿಕ್ಕ? ಬನ್ನಿ ನೋಡೋಣ. ಗೆಳೆಯರೆ, ಚೈನಾ ಹಾಗೂ ತೈವಾನ್ ನಡುವೆ ಇರೋ ಸಂಬಂಧ, ಸಂಘರ್ಷ ಇದೆಲ್ಲದರ ಬಗ್ಗೆ ನಿಮಗೆ ಗೊತ್ತೇ ಇದೆ. ತೈವಾನ್ ಅನ್ನೋ ಈ ಪುಟ್ಟ ಭೂಭಾಗ ಚೈನಾಗೆ ಸೇರಿದ್ದು ಅಂತ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಹೇಳುತ್ತೆ. ಮಜಾ ಅಂದರೆ ಚೈನಾನೇ ನಮಗೆ ಸೇರಿದ್ದು, ಇವತ್ತಲ್ಲ ನಾಳೆ ಅಲ್ಲಿನ ಪೀಪಲ್ಸ್ ರಿಪಬ್ಲಿಕ್ ಸರ್ಕಾರವನ್ನು ಓಡಿಸಿ ಇಡೀ ಚೈನಾನ ಪ್ರಜಾಪ್ರಭುತ್ವದ ಅಡಿಗೆ ತರ್ತೀವಿ ಅಂತ ತೈವಾನ್ ಹೇಳ್ಕೊಳತ್ತೆ. ಅಲ್ಲಿರೋ ಈ ಎರಡೂ ಕೂಡ ಚೈನಾಗಳೇ. ಒಂದು ರಿಪಬ್ಲಿಕ್ ಚೈನಾ, ಇನ್ನೊಂದು ಪೀಪಲ್ಸ್ ರಿಪಬ್ಲಿಕ್ ಅಂದರೆ ಕಮ್ಯುನಿಸ್ಟ್ ಚೈನಾ ಅಷ್ಟೇ. ಒಂದು ಕಾಲಕ್ಕೆ ಚೈನಾನ ಆಳ್ತಾ ಇದ್ದವರು ಕಮ್ಯುನಿಸ್ಟರ ಪ್ರಭಾವ ಅಲ್ಲಿ ಹೆಚ್ಚಾದ ನಂತರ ಮಾವೋ ಜೆಡಾಂಗ್ ಶುರು ಮಾಡಿದ ದಾಳಿಗಳಿಗೆ ಹೆದರಿ ಅಲ್ಲಿಂದ ಈ ತೈವಾನ್ಗೆ ಬಂದರು. ಅವತ್ತಿಂದ ತೈವಾನ್ ಪ್ರಜಾಪ್ರಭುತ್ವವಾದಿ ಚೀನೀಯರ ಕೈಯಲ್ಲಿದೆ. ಇನ್ನು ಬೀಜಿಂಗ್ ಅಂದರೆ ಈ ದೊಡ್ಡ ಚೈನಾ ಕಮ್ಯುನಿಸ್ಟರ ಕೈಯಲ್ಲಿ ಉಳ್ಕೊಂಡಿದೆ. ಈ ಬಗ್ಗೆ ನಿಮಗೆ ಈ ಹಿಂದಿನ ವಿಡಿಯೋಗಳಲ್ಲಿ ವಿವರವಾಗಿ ಹೇಳಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ಈಗ ವಿಷಯ ಏನು ಅಂದರೆ 2027 ಹೊತ್ತಿಗೆ ಹೆಂಗಾದರೂ ಸರಿ ತೈವಾನನ್ನು ನಾವು ಚೈನಾದಲ್ಲಿ ವಿಲೀನ ಮಾಡ್ಕೊಂಡು ಬಿಡ್ತೀವಿ ಅಂತ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಹೇಳಿದ್ದಾರೆ. ಅವರು ಈ ಮಾತನ್ನು ಹೇಳಿ ಸಾಕಷ್ಟು ವರ್ಷಗಳಾದವು. ಈಗ 27 ಅನ್ನೋದು ಹತ್ತಿರ ಬರ್ತಾ ಇದೆ. ಜೊತೆಗೆ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತ ಕೂಡ ಇದೆ. ಕಳೆದ ಬಾರಿ ಟ್ರಂಪ್ ಆಡಳಿತದ ಸಂದರ್ಭದಲ್ಲಿ ಕೂಡ ಅಮೆರಿಕ ಹಾಗೂ ಚೈನಾಗಳ ನಡುವೆ ಒಂದು ವ್ಯಾಪಾರಿ ಯುದ್ಧ ಶುರುವಾಗಿತ್ತು. ಅದು ಈಗಲೂ ಇದೆ. ಆದರೆ ಈ ಬಾರಿ ಕಳೆದ ಬಾರಿಗಿಂತ ಚೈನಾ ಅಗ್ರೆಸಿವ್ ಆಗಿದೆ. ಚೈನಾದ ಮೇಲೆ ಅಮೆರಿಕ ಟ್ಯಾರಿಫ್ ಹಾಕಿದರೆ ನಾವು ನಿಮಗೆ ರೇರ್ ಎರ್ತ್ ಮೆಟೀರಿಯಲ್ ಕೊಡೋದನ್ನು ನಿಲ್ಲಿಸಿ ಬಿಡ್ತೀವಿ ಅಂತ ಚೈನಾ ಅಮೆರಿಕಾಗೆ ಧಮಕಿ ಕೊಡ್ತಾ ಇದೆ. ಚೈನಾ ಕಳೆದ ಬಾರಿಗಿಂತಲೂ ಈ ಬಾರಿ ಸ್ಟ್ರಾಂಗ್ ಆಗಿ ಕೂಡ ಕಾಣ್ತಾ ಇದೆ. ಹೀಗಾಗಿ ಅಮೆರಿಕ ಚೈನಾನ ಮಣಿಸಿಕೊಳ್ಳೋದಕ್ಕೆ ಬೇರೆ ದಾರಿಗಳನ್ನು ಹುಡುಕಬೇಕು. ಈ ಹಂತದಲ್ಲೇ ಜಪಾನ್ ಚೈನಾದ ವಿರುದ್ಧ ಸಿಡಿದೆದ್ದು ಬಿಟ್ಟಿದೆ. ಗೆಳೆಯರೆ, ಜಪಾನ್ ಇದೆಯಲ್ಲ, ಇದು ಒಂದು ಕಾಲಕ್ಕೆ ಈ ಭಾಗದಲ್ಲಿ ಅತ್ಯಂತ ಬಲಿಷ್ಠವಾಗಿದ್ದ ದೇಶ. ನಿಮಗೆ ಆಶ್ಚರ್ಯ ಅನ್ನಿಸಬಹುದು, ಈ ಚೈನಾದ ಸುಮಾರು ಅರ್ಧ ಭಾಗವನ್ನು ಒಂದು ಕಾಲಕ್ಕೆ ಜಪಾನಿನ ಸಾಮ್ರಾಟನ ಸೇನೆ ಗೆದ್ದಿತ್ತು ಮತ್ತು ಚೈನಾ ಜಪಾನ್ ನಡುವಿನ ಯುದ್ಧಗಳಲ್ಲಿ ಚೈನಾ ಗೆದ್ದ ಉದಾಹರಣೆಗಳು ಕೂಡ ನಮಗೆ ಇತಿಹಾಸದ ಪುಟಗಳಲ್ಲಿ ತುಂಬ ಕಡಿಮೆ ಸಿಗುತ್ತವೆ. ಆದರೆ ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಜಪಾನ್ ಮಿತ್ರಪಡೆಗಳ ಎದುರು ಹೀನಾಯವಾಗಿ ಸೋಲುಣ್ಣಬೇಕಾಯಿತು. ಅದು ಕೂಡ ಅಮೆರಿಕ ಜಪಾನ್ ಮೇಲೆ ಅಣ್ವಸ್ತ್ರಗಳ ದಾಳಿಯನ್ನು ಮಾಡುವ ಮೂಲಕ ಅವರನ್ನು ಮಣಿಸಿತು. ಆಗ ಚೈನಾ ಈ ಮಿತ್ರಪಡೆಗಳ ಬಣದಲ್ಲಿತ್ತು. ಆಗಲೇ ಅವರು ಜಪಾನ್ ವಿರುದ್ಧ ಗೆಲುವನ್ನು ನೋಡೋದಕ್ಕೆ ಸಾಧ್ಯ ಆಗಿದ್ದು ಮತ್ತು ಜಪಾನ್ ಆಕ್ರಮಿಸಿಕೊಂಡಿದ್ದ ಚೈನಾದ ನೆಲ ಚೀನೀಯರಿಗೆ ವಾಪಸ್ ಸಿಕ್ಕಿತು. ಇನ್ನು ಎರಡನೇ ವಿಶ್ವಯುದ್ಧದ ಸೋಲಿನ ನಂತರ ಜಪಾನ್ ಮೇಲೆ ಅಮೆರಿಕ ಪರೋಕ್ಷವಾಗಿ ಅಧಿಕಾರ ಸ್ಥಾಪನೆ ಮಾಡಿತು. ಅವರು ಹೊಸ ಸಂವಿಧಾನವನ್ನು ಬರ್ಕೊಂಡ್ರು. ಅದರ ಪ್ರಕಾರ ತನ್ನ ರಕ್ಷಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇನೆಯನ್ನು ಜಪಾನ್ ಇಟ್ಟುಕೊಳ್ಳೋ ನಿರ್ಧಾರವನ್ನು ಮಾಡಿತು. ಹಾಗೆ ಜಪಾನಿನ ರಕ್ಷಣೆಯ ಹೊಣೆಯನ್ನು ಅಮೆರಿಕ ಹೊತ್ಕೊಳ್ತು. ಈ ಬ್ರಿಟಿಷರ ಕಾಲದಲ್ಲಿ ಭಾರತದಲ್ಲೊಂದು ಸೈನಿಕ ಸಹಾಯ ಪದ್ಧತಿ ಅಂತ ಇತ್ತಲ್ಲ, ಹಾಗೆ ಜಪಾನ್ನಲ್ಲಿ ಅಮೆರಿಕಾದ ಸೇನೆ ಬಂದು ನಿಂತ್ಕೊಳ್ತು. ಜಪಾನ್ ತನ್ನ ಆರ್ಥಿಕ ಬೆಳವಣಿಗೆಗಳ ಕಡೆಗೆ ಗಮನ ಕೊಡ್ತಾ ಮತ್ತೆ ವಿಶ್ವದ ಅತಿದೊಡ್ಡ ಜಾಗತಿಕ ಶಕ್ತಿಗಳ ಪೈಕಿ ಒಂದಾಗಿ ಎದ್ದು ನಿಲ್ತು. ಗೆಳೆಯರೆ, ಮೊನ್ನೆವರೆಗೆ ಜಪಾನ್ ಹಿಂಗೆ ಇತ್ತು. ಆದರೆ ಅಲ್ಲಿ ಶಿಂಜೋ ಅಬೆ ಪ್ರಧಾನಿ ಆದರೂ ನೋಡಿ, ಆ ನಂತರ ಜಪಾನ್ ತನ್ನ ರಕ್ಷಣೆಗೆ ಸಂಬಂಧಿಸಿದ ನಿಲುವುಗಳನ್ನು ಬದಲಿಸಿಕೊಳ್ತು. ಅಲ್ಲಿಂದ ಜಪಾನ್ ಅಗ್ರೆಸಿವ್ ಮೋಡಿಗೆ ಶಿಫ್ಟ್ ಆಯಿತು. ನಾವಿವತ್ತು ಕ್ವಾಡ್ ಅಂತ ಏನು ನೋಡ್ತೀವಿ, ಅಮೆರಿಕ, ಭಾರತ, ಜಪಾನ್, ಆಸ್ಟ್ರೇಲಿಯಾಗಳು ಇಂಡೋ ಪೆಸಿಫಿಕ್ಕಲ್ಲಿ ಮಾಡಿಕೊಂಡು ಕೂತಿರೋ ಕೂಟ, ಅದು ಕೂಡ ಈ ಶಿಂಜೋ ಅಬೆ ಅವರ ಕನಸಿನ ಕೂಸೆ. ಶಿಂಜೋ ಕಾಲದಲ್ಲಿ ಜಪಾನ್ ತನ್ನ ಸೇನಾ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಯಿತು, ಆಯುಧಗಳನ್ನು ಹೆಚ್ಚು ಮಾಡ್ತು, ಖರೀದಿಯ ಜೊತೆಗೆ ಪ್ರೊಡಕ್ಷನ್ನು, ಜಾಯಿಂಟ್ ವೆಂಚರುಗಳು ಶುರುವಾದವು. ಇನ್ನೀಗ ಅಲ್ಲಿಗೆ ಸನಾಯ್ ತಕಾಚಿ ಪ್ರಧಾನಿಯಾಗಿ ಬಂದಿದ್ದಾರೆ. ಆಕೆ ಜಪಾನಿನ ಮೊಟ್ಟ ಮೊದಲ
ಮಹಿಳಾ ಪ್ರಧಾನಿ ಕೂಡ. ಆಕೆ ಬಲಪಂಥೀಯ ನಾಯಕಿ. ಮೇಕ್ ಜಪಾನ್ ಗ್ರೇಟ್ ಅಗೈನ್ ಅನ್ನೋ ಕನಸನ್ನು ಆಕೆ ಕಾಣ್ತಾ ಇದ್ದಾರೆ. ಅಲ್ಲಿನ ಅಕ್ರಮ ವಲಸಿಗರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಕ್ರಮ ಕೈಗೊಳ್ಳೋ ಘೋಷಣೆಗಳನ್ನು ಕೂಡ ಮಾಡಿದ್ದಾರೆ. ಈ ತಕಾಯಿಚಿ ಮೊನ್ನೆ ನವೆಂಬರ್ 7ನೇ ತಾರೀಕು ಅಲ್ಲಿನ ಪಾರ್ಲಿಮೆಂಟಲ್ಲಿ ಮಾತಾಡ್ತಾ ತೈವಾನ್ನ ರಕ್ಷಣೆಗೆ ಜಪಾನ್ ಸಿದ್ಧ ಇದೆ ಅಂತ ಹೇಳಿದ್ದಾರೆ. ತೈವಾನನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ಚೈನಾ ಮುಂದಾದರೆ ನಾವು ಕೈ ಕಟ್ಕೊಂಡು ನೋಡ್ತಾ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ತೈವಾನ್ನ ರಕ್ಷಣೆಗೆ ಜಪಾನ್ ಯಾವಾಗಲೂ ಸಿದ್ಧ ಅಂತ ತಕಾಚಿ ಘೋಷಣೆಯನ್ನು ಮಾಡಿದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ ಅವರ ಎಫೆಕ್ಟಾ? ಆ ಬಗ್ಗೆ ಆಮೇಲೆ ನೋಡೋಣ. ಈಗ ತಕಾಚಿ ಇಂಥದ್ದೊಂದು ಘೋಷಣೆ ಮಾಡಿದ ಬೆನ್ನಲ್ಲೇ ಚೈನಾ ಗರಂ ಆಗಿದೆ. ಯಾಕೆಂದರೆ ತೈವಾನ್ ಅನ್ನೋ ಈ ಪುಟ್ಟ ಭೂಪ್ರದೇಶದ ರಕ್ಷಣೆಗೆ ನಾವಿದ್ದೀವಿ, ಅದು ಯಾರು ಬರ್ತಾರೋ ಬರಲಿ, ನಾವು ತೈವಾನನ್ನು ಕಾಯ್ತೀವಿ ಅಂತ ಬಹಿರಂಗವಾಗಿ ಘೋಷಣೆ ಮಾಡ್ತಾ ಇರೋ ಏಷ್ಯಾದ ಏಕೈಕ ದೇಶ ಜಪಾನ್. ಹೀಗಾಗಿ ಇದು ಚೈನಾನ ಕೆರಳಿಸ್ತಾ ಇದೆ. ಜಪಾನ್ ಹೀಗೆ ಹೇಳಿದ ಮೇಲೆ ನಾಳೆ ದಕ್ಷಿಣ ಕೊರಿಯಾ ಮತ್ತು ಈ ಭಾಗದ ಇನ್ನಿತರ ದೇಶಗಳು ಕೂಡ ಇದನ್ನೇ ಬಹಿರಂಗವಾಗಿ ಹೇಳೋದಕ್ಕೆ ಶುರು ಮಾಡಿದರೆ ಚೈನಾದ ಪ್ರಭಾವ ಮತ್ತು ಭಯ ಈ ಭಾಗದಲ್ಲಿ ಕಡಿಮೆ ಆಗುತ್ತೆ ಅನ್ನೋ ಆತಂಕ ಶಿ ಜಿನ್ಪಿಂಗ್ ಅವರದ್ದು. ಸೊ ಚೈನಾ ತಕ್ಷಣ ಜಪಾನ್ ರಾಯಭಾರಿಯನ್ನು ಕರೆಸ್ಕೊಂಡು ಎಚ್ಚರಿಕೆ ಕೊಡ್ತು. ತನ್ನ ಪ್ರಜೆಗಳಿಗೆ ಜಪಾನ್ಗೆ ಹೋಗಬೇಡಿ, ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅನ್ನೋ ಸೂಚನೆಯನ್ನೂ ಕೊಡ್ತು. ಜಪಾನ್ ಮೇಲೆ ನಾವು ದಾಳಿ ಮಾಡ್ತೀವಿ ಅನ್ನೋ ಸಂದೇಶ ಕೊಡೋ ಪ್ರಯತ್ನವನ್ನೂ ಮಾಡ್ತು. ಇನ್ನು ಈಗ ಕೂಡ ತೈವಾನ್ ಅನ್ನೋದು ನಮ್ಮ ಆಂತರಿಕ ವಿಷಯ, ಅದರಲ್ಲಿ ಮೂಗು ತೂರಿಸಿದ್ರೆ ನಾವು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತ ಚೈನಾ ಜಪಾನ್ ಹೆಸರು ಹೇಳದೇನೆ ಈ ಭಾಗದ ಎಲ್ಲ ದೇಶಗಳಿಗೊಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಅದರ ಬೆನ್ನಲ್ಲೇ ಜಪಾನ್ ತೈವಾನಿಗೆ ಅತ್ಯಂತ ಹತ್ತಿರದಲ್ಲಿನ ಯೋನಾಗುನಿ ದ್ವೀಪದಲ್ಲಿ ತನ್ನ ಮಿಸೈಲ್ಗಳನ್ನು ತಗೊಂಡು ಹೋಗಿ ಜೋಡಿಸಿದೆ. ಈಗ ಯೋನಾಗುನಿ ಅನ್ನೋದು ಚೈನಾನ ಎದುರಿಸೋದಕ್ಕೆ ಸಿದ್ಧವಾಗ್ತಾ ಇದೆ. ಹಾಗೆ ಮಿಯಾಕೋ ದ್ವೀಪದಲ್ಲಿ ತನ್ನ ಏರ್ ಸರ್ವೆಲೆನ್ಸ್ ಹಾಗೂ ಆಯುಧಗಳನ್ನು ಜಪಾನ್ ದಾಸ್ತಾನು ಮಾಡಿದೆ. ಅದರ ಪಕ್ಕದಲ್ಲೇ ಇರೋ ಇಶಿಗಾಕಿಯಲ್ಲಿ ಆ್ಯಂಟಿಶಿಪ್ ವೆಪನ್ಗಳನ್ನು ತಂದು ಜೋಡಿಸಲಾಗಿದೆ. ಇವೆಲ್ಲ ಕೂಡ ತೈವಾನಿಗೆ ಅತ್ಯಂತ ಸಮೀಪ ಇರೋ ಜಪಾನಿನ ದ್ವೀಪಗಳು. ಗೆಳೆಯರೆ, ಇಲ್ಲಿ ತೆಕಾಚಿ ಹಿಂಗ್ಯಾಕೆ ಮಾಡ್ತಾ ಇದ್ದಾರೆ? ಇದರ ಹಿಂದೂ ಅಮೆರಿಕ ಇದೆಯಾ? ಅಮೆರಿಕಾದ ಹಸ್ತಕ್ಷೇಪ ಆ ದೇಶಗಳಿಲ್ಲದೆ ಇಂಥವೇನು ಎಲ್ಲೂ ನಡೆಯೋದಿಲ್ಲ. ಈ ಮೊದಲಿಂದಲೂ ಕೂಡ ಇಂಡೋ ಪೆಸಿಫಿಕ್ಕಲ್ಲಿ ಸಂಘರ್ಷವನ್ನು ಉಂಟು ಮಾಡಬೇಕು ಅಂತ ಅಮೆರಿಕ ಬಯಸ್ತಲೇ ಬರ್ತಾ ಇದೆ. ಅಲ್ಲಿ ಚೈನಾನ ಎಂಗೇಜ್ ಮಾಡಬೇಕು. ಚೈನಾ ಯುದ್ಧಗ್ರಸ್ತ ಆದರೆ ಅವರ ಆರ್ಥಿಕತೆ ಸ್ವಲ್ಪ ಮಟ್ಟಿಗೆ ಹಿಂದಕ್ಕೆ ಹೋಗುತ್ತೆ. ಆ ಮೂಲಕ ಚೈನಾದ ಶಕ್ತಿ ಕಡಿಮೆ ಆಗೋ ಹಾಗೆ ನೋಡ್ಕೋಬೇಕು ಅಂತ ಅಮೆರಿಕ ಇಲ್ಲಿ ಬಯಸುತ್ತೆ. ಇಲ್ಲಿ ಚೈನಾದ ವಿರುದ್ಧ ಭಾರತವನ್ನು ಎತ್ತಿಕಟ್ಟೋ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದ್ರು, ಅದು ಫಲ ಕೊಡಲಿಲ್ಲ. ಈ ಮೂಲಕ ಚೈನಾದ ಶಕ್ತಿ ಕಡಿಮೆ ಆಗೋ ಹಾಗೆ ನೋಡ್ಕೋಬೇಕು ಅಂತ ಅಮೆರಿಕ ಬಯಸುತ್ತೆ. ಹೇಗೆ ಭಾರತದ ವಿರುದ್ಧ ಪಾಕಿಸ್ತಾನವನ್ನು ಎತ್ತಿಕಟ್ಟಿ ಭಾರತದ ಶಕ್ತಿಯನ್ನು ಕಡಿಮೆ ಮಾಡೋದಕ್ಕೆ, ಭಾರತ ಯುದ್ಧಗ್ರಸ್ತವಾಗೋ ಹಾಗೆ ನೋಡ್ಕೊಳ್ಳೋದಕ್ಕೆ ಅಮೆರಿಕ ಮತ್ತು ಚೈನಾಗಳು ಜಂಟಿ ಪ್ರಯತ್ನಗಳನ್ನು ಮಾಡುತ್ತವೋ, ಹಾಗೆ ಚೈನಾದ ವಿರುದ್ಧ ಅಮೆರಿಕ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಇಲ್ಲಿ ಚೈನಾ ವಿರುದ್ಧ ಭಾರತವನ್ನು ಎತ್ತಿಕಟ್ಟೋ ಪ್ರಯತ್ನವನ್ನು ಕೂಡ ಅಮೆರಿಕ ಮಾಡ್ತಾ ಇದ್ರು, ಅದು ಫಲ ಕೊಡಲಿಲ್ಲ. ಭಾರತ ಮತ್ತು ಚೈನಾ ನಡುವಿನ ಗಲ್ವಾನ್ ಗಡಿಯಲ್ಲಿ ಸಂಘರ್ಷ ಉಂಟಾದ ಸಮಯದಲ್ಲಿ ಕೂಡ ನಮ್ಮ ಸಮಸ್ಯೆಗೆ ನಾವು ಪರಿಹಾರ ಹುಡುಕತ್ತೀವಿ, ಇಲ್ಲಿ ಮೂರನೆಯವರ ಮಧ್ಯಸ್ಥಿಕೆ ಬೇಕಿಲ್ಲ ಅಂತ ಭಾರತ ಹೇಳ್ತು. ಇನ್ನು ಕ್ವಾಡ್ ಅನ್ನ ಮಿಲಿಟರಿ ಆರ್ಗನೈಸೇಷನ್ ಥರ ಮಾಡೋದಕ್ಕೆ ಕೂಡ ಅಮೆರಿಕಾಗೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಭಾರತ ಅವಕಾಶವನ್ನು ಕೊಡಲಿಲ್ಲ. ಹೀಗಾಗಿ ಭಾರತದಿಂದ ಇದನ್ನು ಮಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಗೊತ್ತಾದ ನಂತರ ಅಮೆರಿಕ ಜಪಾನ್ಗೆ ಈ ಟಾಸ್ಕ್ ಅನ್ನು ಕೊಟ್ಟಂತೆ ಕಾಣ್ತಾ ಇದೆ. ಇಲ್ಲಿ ತೈವಾನ್ ಒಂದಕ್ಕೆ ಚೈನಾನ ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಬ್ಬರು ಯುದ್ಧಕ್ಕೆ ನಿಂತರೆ ಗುಬ್ಬಿನೂ ಬ್ರಹ್ಮರಾಕ್ಷಸನೂ ಕಾದಾಡಿದ ಹಾಗಿರುತ್ತೆ. ಹೀಗಾಗಿ ಅಲ್ಲಿ ಜಪಾನನ್ನು ಅಮೆರಿಕ ಕಣಕ್ಕಿಳಿಸ್ತಾ ಇರೋ ಹಾಗೆ ಕಾಣ್ತಾ ಇದೆ. ಹಾಗೆ ತೈವಾನಿಗೆ ಕೂಡ ಅಮೆರಿಕ ಹೆಚ್ಚಿನ ಆಯುಧ ನೆರವನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆ. ತೈವಾನಿಗೆ ಸುಮಾರು $330 ಮಿಲಿಯನ್ ಮೌಲ್ಯದ ಆಯುಧಗಳನ್ನು ಮಾರಾಟ ಮಾಡೋದಕ್ಕೆ ಅಮೆರಿಕ ಒಪ್ಪಿಗೆಯನ್ನು ಕೊಟ್ಟಿದೆ. ಗೆಳೆಯರೆ, ಮಜಾ ಇರೋದಿಲ್ಲೇನೆ. ತೈವಾನ್ ತನ್ನ ಒಟ್ಟು GDPಯ 3.3% ಈಗ ರಕ್ಷಣಾ ಬಜೆಟ್ಗೆ ಮೀಸಲಿಡ್ತಾ ಇದೆ. ಆದರೆ ಅದನ್ನು ಮುಂದಿನ ದಿನಗಳಲ್ಲಿ 5% ಏರಿಕೆ ಮಾಡ್ತೀವಿ ಅಂತ ಅಲ್ಲಿನ ಅಧ್ಯಕ್ಷ ಲಾಯ್ ಚಿಂಗ್ ತೆ ಹೇಳಿದ್ದಾರೆ. ಇಲ್ಲಿ ತೈವಾನಿನ ರಕ್ಷಣಾ ಬಜೆಟ್ $30 ಬಿಲಿಯನ್ ಅದನ್ನು ಮುಂದೆ ಸುಮಾರು $40 ಬಿಲಿಯನ್ಗೆ ಏರಿಸೋ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ತೈವಾನ್ ತನ್ನ ರಕ್ಷಣಾ ಬಜೆಟನ್ನು ಏರಿಸಿಕೊಂಡ್ರೆ ಲಾಭ ಆಗೋದು ಅಮೆರಿಕಾಗೇನೆ. ಯಾಕೆಂದರೆ ಅವರು ಆಯುಧಗಳನ್ನು ಅಮೆರಿಕಾದಿಂದಲೇ ಖರೀದಿ ಮಾಡಬೇಕು. ಸೊ ಇಲ್ಲಿ ಆಯುಧಗಳ ವ್ಯಾಪಾರದ ಮೂಲಕವೇ ತನ್ನ ಆರ್ಥಿಕತೆಗೆ ಬಲ ತುಂಬುವ ಅಮೆರಿಕ ತೈವಾನ್ ಹಾಗೂ ಚೈನಾ ಸಂಘರ್ಷದಲ್ಲಿ ಕೂಡ ಲಾಭ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಇನ್ನು $40 ಬಿಲಿಯನ್ ಇಟ್ಕೊಂಡು ತೈವಾನ್ ಚೈನಾನ ಎದುರಿಸೋದಕ್ಕೆ ಸಾಧ್ಯ ಆಗುತ್ತಾ? ಚೈನಾದ ಮಿಲಿಟರಿ ಬಜೆಟ್ $230 ಬಿಲಿಯನ್, ಅಂದರೆ ತೈವಾನಿಗಿಂತ 6 ಪಟ್ಟು ಹೆಚ್ಚು ಮಿಲಿಟರಿ ಬಜೆಟನ್ನು ಚೈನಾ ಹೊಂದಿದೆ. ಹಾಗೆ ಅವರ ಸೇನಾ ಶಕ್ತಿ ಕೂಡ ತೈವಾನ್ಗಿಂತ ತುಂಬ ದೊಡ್ಡದು. ಹೀಗಾಗಿ ಈ
ತೈವಾನ್ ಚೈನಾನ $40 ಬಿಲಿಯನ್ ಬಜೆಟ್ಟಿನೊಂದಿಗೆ ಎದುರಿಸುವುದು ಸಾಧ್ಯ ಆಗದ ಮಾತು. ಇನ್ನು ಜಪಾನ್ ಇಲ್ಲಿ ಆಯುಧಗಳನ್ನು ನಿಯೋಜನೆ ಮಾಡ್ತಾ ಇದೆ. ಅವರು ಕೂಡ ಹೆಚ್ಚುವರಿ ಆಯುಧಗಳನ್ನು ಅಮೆರಿಕಾದಿಂದಲೇ ಖರೀದಿ ಮಾಡಬೇಕು. ಅಲ್ಲೂ ಅಮೆರಿಕಾಗೆ ಲಾಭನೇ ಆಗುತ್ತೆ. ಇನ್ನು ಇಲ್ಲಿ ಸಂಘರ್ಷದ ವಾತಾವರಣ ನಿರ್ಮಾಣ ಆದರೆ ಚೈನಾ ತನ್ನ ಆಯುಧಗಳ ಮೇಲೆ ಖರ್ಚು ಮಾಡುವ ಮೊತ್ತವನ್ನು ಕೂಡ ಏರಿಕೆ ಮಾಡಿಕೊಳ್ಳುತ್ತೆ ಮತ್ತು ಇಂಡೋ ಪೆಸಿಫಿಕ್ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಹೋಗುತ್ತೆ. ಅದರಿಂದ ಕೂಡ ಅಮೆರಿಕಾಗೆ ಲಾಭನೇ ಆಗುತ್ತೆ. ಇನ್ನು ಇದೆಲ್ಲದರ ಜೊತೆ ಇಷ್ಟರಲ್ಲೇ ಶಿ ಮತ್ತು ಟ್ರಂಪ್ ನಡುವೆ ಒಂದು ಸಭೆ ಕೂಡ ನಡೀಬೇಕಿದೆ. ಅಲ್ಲಿ ಎರಡೂ ದೇಶಗಳು ವ್ಯಾಪಾರ ಸಂಬಂಧಗಳ ಬಗ್ಗೆ ಮಾತಾಡತ್ವೆ. ಆ ಸಂದರ್ಭದಲ್ಲಿ ಅಮೆರಿಕ ಚೈನಾ ಮೇಲೆ ಒತ್ತಡವನ್ನು ಹೇರಬೇಕು. ಹೇಗೆ ಜಗತ್ತಿನ ಯಾವುದೇ ದೇಶದ ಜೊತೆ ವ್ಯಾಪಾರ ಮಾತುಕತೆಗಳಿಗೆ ಕುಳಿತುಕೊಳ್ಳುವ ಮೊದಲು ಡೊನಾಲ್ಡ್ ಟ್ರಂಪ್ ಆ ದೇಶದ ಮೇಲೆ ಒತ್ತಡವನ್ನು ಹೇರಿ ಇವರ ಷರತ್ತುಗಳನ್ನು ಅವರು ಒಪ್ಪಿಕೊಳ್ಳೋ ಹಾಗೆ ಮಾಡ್ತಾ ಇದ್ದಾರೋ ಅದೇ ಟ್ರಿಕ್ಕನ್ನು ಚೈನಾದ ಮೇಲೆ ಕೂಡ ಬಳಸೋದಕ್ಕೆ ಹೋಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ನಾಳೆ ಅಮೆರಿಕ ಹಾಗೂ ಚೈನಾ ನಡುವೆ ವ್ಯಾಪಾರ ಸಂಬಂಧಗಳು ಉತ್ತಮಗೊಂಡು ಬಿಟ್ರೆ, ಅಮೆರಿಕಾದ ವಸ್ತುಗಳ ಖರೀದಿಯನ್ನು ಚೈನಾ ಹೆಚ್ಚು ಮಾಡಿದರೆ ಅಮೆರಿಕಾಗೆ ಅಲ್ಲೂ ಲಾಭ ಆಗುತ್ತೆ. ಆಯುಧಗಳ ಮಾರಾಟದಿಂದ ಕೂಡ ಅವರು ಲಾಭನೇ ಮಾಡ್ಕೋತಾ ಹೋಗ್ತಾರೆ. ಇಲ್ಲಿ ಅಮೆರಿಕ, ಚೈನಾ, ರಷ್ಯಾ ಯಾವ ದೇಶ ಕೂಡ ತನ್ನ ಲಾಭವನ್ನು ಗಮನದಲ್ಲಿಟ್ಟುಕೊಂಡು ತನಗೇನು ಬೇಕೋ ಅದನ್ನು ಬೇರೆಯವರಿಂದ ಮಾಡಿಸ್ತಾ ಹೋಗ್ತಾ ಇವೆಯೇ ಹೊರತು ಇವು ಯಾರಿಗೂ ಮಿತ್ರ ದೇಶಗಳಲ್ಲ. ಮೊನ್ನೆ ನೋಡಿ, ಅಮೆರಿಕ ಹಾಗೂ ಭಾರತದ ಸಂಬಂಧಗಳು ಹಳಸಿದಾಗ ಮತ್ತು ಭಾರತದ ಪ್ರಧಾನಿ ಚೈನಾಗೆ ಹೋಗಬೇಕಾದ ಸಂದರ್ಭ ಬಂದಾಗ ಚೈನಾ ಏಷ್ಯಾದ ಎಲ್ಲ ದೇಶಗಳ ಜೊತೆ ತನ್ನ ಸಂಬಂಧ ಗಟ್ಟಿ ಇದೆ ಅನ್ನೋದನ್ನು ಅಮೆರಿಕಾಗೆ ತೋರಿಸಬೇಕಾಗಿ ಬಂದಾಗ ಎಲ್ಲ ರೀತಿಯಲ್ಲೂ ಎಲ್ಲ ಕಡೆಗಳಿಂದಲೂ ಭಾರತಕ್ಕೆ ಬೆಣ್ಣೆ ಹಚ್ಚೋ ಕೆಲಸವನ್ನು ಅಲ್ಲಿ ಚೈನಾ ಮಾಡ್ತಾ ಹೋಯಿತು. ಈಗ ಅದೆಲ್ಲ ಮುಗಿದಿದೆ. ಹೀಗಾಗಿ ಅರುಣಾಚಲದ ಕಿರಿಕನ್ನು ಚೈನಾ ಮತ್ತೆ ಶುರು ಮಾಡ್ತಾ ಇದೆ. ಮೊನ್ನೆ ಅರುಣಾಚಲ ಮೂಲದ ಬ್ರಿಟನ್ ನಿವಾಸಿ ಪ್ರೇಮಾ ವಾಂಗ್ಜಾಂಗ್ ಥಾಂಗ್ಡಾಕ್ ಅವರನ್ನು ಶಾಂಘೈ ವಿಮಾನ ನಿಲ್ದಾಣದಲ್ಲಿ ಚೈನಾದ ಅಧಿಕಾರಿಗಳು 18 ಗಂಟೆಗಳ ಕಾಲ ನಿರ್ಬಂಧಿಸಿ ಕಿರುಕುಳವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಆಕೆಯ ಪಾಸ್ಪೋರ್ಟಲ್ಲಿ ಅರುಣಾಚಲ ಪ್ರದೇಶ ಅಂತ ಇತ್ತು. ಅರುಣಾಚಲ ಪ್ರದೇಶ ಭಾರತಕ್ಕೆ ಸೇರಿದ್ದಲ್ಲ, ಅದು ಚೈನಾದ ಜಂಗ್ನಾನ್ ಅಂತ ಅಲ್ಲಿನ ಇಮಿಗ್ರೇಷನ್ ಅಧಿಕಾರಿಗಳು ಕಿರಿಕನ್ನು ಶುರು ಮಾಡಿದ್ದಾರೆ. ಆನಂತರ ಭಾರತೀಯ ರಾಯಭಾರ ಕಚೇರಿಯ ಅಧಿಕಾರಿಗಳು ಬಂದು ಆ ಹೆಣ್ಣು ಮಗಳ ಸುಗಮ ಪ್ರವಾಸಕ್ಕೆ ಅನುವು ಮಾಡಿಕೊಡಬೇಕಾಗಿ ಬಂದಿದೆ. ಇನ್ನು ಈಗ ಭಾರತ ಆ ಬಗ್ಗೆ ಆಕ್ಷೇಪವನ್ನು ಎತ್ತಿದ ನಂತರ ಕೂಡ ಚೈನಾ ಅದನ್ನು ಸರಿಪಡಿಸ್ಕೊಂಡಿಲ್ಲ. ಬದಲಿಗೆ ಅಲ್ಲಿನ ವಿದೇಶಾಂಗ ಇಲಾಖೆ ಏರ್ಪೋರ್ಟ್ನ ಅಧಿಕಾರಿಗಳ ವರ್ತನೆಯನ್ನು ಸಮರ್ಥಿಸಿಕೊಂಡಿರೋದಷ್ಟೇ ಅಲ್ಲ, ಅರುಣಾಚಲ ಪ್ರದೇಶ ನಮ್ಮದೇ ಅಂತ ಮತ್ತೊಮ್ಮೆ ಹೇಳಿಕೊಳ್ಳೋ ಪ್ರಯತ್ನವನ್ನು ಮಾಡಿದೆ. ಮತ್ತು ಇದಕ್ಕೆ ಭಾರತದ ವಿದೇಶಾಂಗ ಇಲಾಖೆ ಕಠಿಣ ಪದಗಳಲ್ಲಿ ಉತ್ತರವನ್ನು ಕೂಡ ಕೊಟ್ಟಿದೆ. ಚೈನಾ ತನ್ನ ಬುದ್ಧಿಯನ್ನು ಯಾವತ್ತಿಗೂ ಬಿಡೋದಿಲ್ಲ, ಅದರ ಬಾಲ ಯಾವತ್ತಿಗೂ ಡೊಂಕೆ. ನೀವು ಏನು ಕಟ್ಟಿದ್ರು ಅದು ನೆಟ್ಟಗಾಗೋದಿಲ್ಲ. ಅವರು ಅಗತ್ಯಕ್ಕೆ ತಕ್ಕ ಹಾಗೆ ಬಣ್ಣ ಬದಲಾಯಿಸ್ತಾರೆ. ಅವರಿಗೆ ಮಿತ್ರರು ಅಂತ ಯಾರೂ ಇಲ್ಲ. ಇನ್ನು ಅಮೆರಿಕ ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ, ಅವರು ಕೂಡ ಯಾರಿಗೂ ಮಿತ್ರರಲ್ಲ. ಇನ್ನು ರಷ್ಯಾ ಚೈನಾದ ಒತ್ತಡದಲ್ಲಿದೆ, ಚೈನಾದ ಮೇಲೆ ಡಿಪೆಂಡ್ ಆಗಿದೆ. ಹೀಗಾಗಿ ರಷ್ಯಾನ ಕೂಡ ಹೆಚ್ಚು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಭಾರತ ಸಾಕಷ್ಟು ಬೆಳಿಬೇಕಿದೆ. ಆರ್ಥಿಕವಾಗಿ, ಕೈಗಾರಿಕೆಗಳಲ್ಲಿ, ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಸಾಕಷ್ಟು ಮುಂದುವರಿಬೇಕಿದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ರಾಷ್ಟ್ರೀಯತೆ ಅನ್ನೋದು ಕೂಡ ಸ್ವಲ್ಪ ಕಡಿಮೆನೇ ಇದೆ. ರಾಜಕೀಯ ಲಾಭಗಳನ್ನು ಪಕ್ಕಕ್ಕಿಟ್ಟು ರಾಷ್ಟ್ರೀಯತೆಯನ್ನು ಹೆಚ್ಚು ಬೆಳೆಸ್ಕೋಬೇಕಾದ ಅಗತ್ಯ ಭಾರತದಲ್ಲಿ ವಿಪರೀತ ಪ್ರಮಾಣದಲ್ಲಿ ಕಂಡುಬರ್ತಾ ಇದೆ. ಹೀಗಾಗಿ ಭಾರತ ಬೆಳೆದು ನಿಲ್ಲೋವರೆಗೆ ಇಂಥ ಎಲ್ಲ ಕಿರಿಕಿರಿಗಳನ್ನು ಅನುಭವಿಸ್ತಲೇ ಇರಬೇಕಾಗಿ ಬರುತ್ತೆ. ಇದು ಗೆಳೆಯರೆ, ಚೈನಾ, ಜಪಾನ್ ಹಾಗೂ ತೈವಾನ್ಗಳ ವಿಷಯದಲ್ಲಿ ಅಮೆರಿಕ ಕಟ್ತಾ ಇರೋ ಹಾಗೆ ಕಾಣ್ತಾ ಇರೋ ಹೊಸ ಆಟದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.